ಜಲಧರಾವಲಿ ಅಂತ ಒಂದು ಅಪರೂಪದ ಶಬ್ದ. 16ರ ಹರೆಯದ ಹುಡುಗಿ ಅಂತ ಅದರ ಅರ್ಥ. ದ್ವೆಷ್ಟವರ್ಷಾತು ಯಾಯೋಷಿ ಶ್ಯಾಮಾ ಜಲಧರಾವಲಿ ಅಂತ ಮಧ್ವವಿಜಯ ಕಾವ್ಯದ 11ನೇ ಸರ್ಗದ 29ನೇ ಶ್ಲೋಕ. ಸುಪಯೋಧರಾಹ ಜಲಧರಾವಲಯ ಅಂತ ಮೂಲ ಶ್ಲೋಕ. ಮುಕ್ತ ಮಹಿಳೆಯರನ್ನ ಮೋಡಗಳಿಗೆ ಹೋಲಿಸಿ ಮಾಡಿದಂಥ ಒಂದು ವರ್ಣನೆ. ಆ ಮಧ್ವವಿಜಯವನ್ನು ರಚಿಸಿದ ನಾರಾಯಣ ಪಂಡಿತರು ಸ್ವಯಂ ಭಾವಪ್ರಕಾಶಿಕ ಅನ್ನುವ ತಮ್ಮದೇ ಆದ ವ್ಯಾಖ್ಯಾನದಲ್ಲಿ ಈ ದ್ವೆಷ್ಟವರ್ಷಾತು ಯಾಯೋಷಿ ಶ್ಯಾಮಾ ಜಲಧರಾವಲಿ, 16 ವರ್ಷದ ಸುಂದರಿಯಾದ ಹುಡುಗಿಯನ್ನ, ತರುಣಿಯನ್ನ ಜಲಧರಾವಲಿ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಹೀಗಿದು ಒಂದು ಅಪರೂಪದ ಶಬ್ದ. ಮೋಡ ಅಂತನೂ ಅದಕ್ಕೆ ಅರ್ಥ. ಜಲಧರ ಅಂದ್ರೆ ಮೋಡ. ಆ ಮೋಡಗಳ ಒಂದು ಸಾಲು, ಸರಣಿ ಅಂತ ಅರ್ಥ. ಜಲಧರಾವಲಿ ಶಬ್ದ ಸ್ತ್ರೀಲಿಂಗ. ಹಾಗೆ ತರುಣಿಯರು ಕೂಡ ಸ್ತ್ರೀಲಿಂಗರೇ. ಹೀಗೊಂದು ಅಪರೂಪವಾದ ಶಬ್ದ ಅದು.